ಬಿಡದಿ ಪಾದಯಾತ್ರೆ ಮುಂದುವರಿತಾ ಇದೆ. ಈಗ ಬ್ರೇಕ್ ನಲ್ಲಿ ಇದ್ದಾರೆ. ನಮ್ಮ ಜೊತೆ ಜೆಡಿಎಸ್ ನ ರಾಜ್ಯ ಘಟಕದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಶ್ನೆ ಆಗ ಅರ್ಧಕ್ಕೆ ನಿಂತಿತ್ತು. ಕುಮಾರಸ್ವಾಮಿ ಅವರು ಕೂಸಂತೆ ಅದನ್ನ ಅವರೇ ಜೀವಿಸ್ತಾ ಇದ್ದಾರಂತೆ. ಈಗ ಕುಮಾರಣ್ಣ ಅವರು 2006ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋವಂಥ ಚರ್ಚೆಗಳು ಹುಟ್ಟಿತ್ತು. ಅಂದರೆ ಇಟ್ ವಾಸ್ ಜಸ್ಟ್ ಎ ಪ್ರಪೋಸಲ್ ಅಷ್ಟೇ. ಕೊನೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಿಡದಿ ಭಾಗದ ರೈತರು 3 ಸಭೆಗಳು ಅಂದಿನ ಮುಖ್ಯಮಂತ್ರಿಗಳ ಜೊತೆ ಮಾಡ್ತಾರೆ. 3ನೇ ಸಭೆ ಕೃಷ್ಣ ಕಚೇರಿಯಲ್ಲಿ ಕುಮಾರಣ್ಣ ಅವರು ರೈತರು ಯಾವಾಗ ಯೋಜನೆಯನ್ನು ಕೈ ಬಿಡಿ ಅಂತಕ್ಕಂಥದ್ದು ಹೇಳ್ತಾರೆ, ಆಗ ಕೈ ಬಿಡಬೇಕು ಅನ್ನೋವಂಥ ಒಂದು ತೀರ್ಮಾನ ತಗೊಳ್ತಾರೆ. ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಸದನದಲ್ಲಿ ಮಾತನಾಡಿರ್ತಕ್ಕಂಥ ರೆಕಾರ್ಡಿಂಗ್ಸು ಕೂಡ ಇದೆ. ಕುಮಾರಣ್ಣ ಅವರು ಈ ಒಂದು ಪ್ರಾಜೆಕ್ಟ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀನಿ ಅಂತ ಈಗಾಗಲೇ ಹೇಳಿದ್ದಾರೆ, ಹಿಂದೆಯೂ ಕೂಡ ಹಲವಾರು ಬಾರಿ. ಈಗ ಹೊಸದಾಗೆ ಪ್ರಾಧಿಕಾರ ಮಾಡ್ಕೊಂಡು GBDA ಅಂತ ಹೆಸರು ಕೊಟ್ಕೊಂಡು GBIT ಯೋಜನೆ ಮಾಡ್ತೀನಿ ಅಂತ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಉತ್ತೇಜನ ಕೊಡ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು 35,000 ಕೋಟಿಯಷ್ಟು ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈ ಪ್ರಾಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಇವತ್ತು ಸರ್ಕಾರಕ್ಕೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. GBDA ಖಾತೆನಲ್ಲಿ ಎಷ್ಟು ಹಣ ಇದೆ? ಕಾರಣ, ಈಗ 5,500 ಎಕರೆ ಫೈನಲ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ 7 ವಿಲೇಜಸ್ದು, ಹೌದಲ್ವಾ? ಈಗ 2 ಕೋಟಿಯಷ್ಟೇ ನೀವೇನಾದರೂ ಎಕರೆಗೆ ಹಣವನ್ನು ಕೊಡ್ತೀವಿ ಅಂತಕ್ಕಂಥದ್ದಾದರೆ ನಿಗದಿತ ಮೌಲ್ಯ ಹೆಚ್ಚು ಕಮ್ಮಿ 11,000 ಕೋಟಿ ಬೇಕು. 11,000 ಕೋಟಿ GBDಯಲ್ಲಿ ದುಡ್ಡಿದೆಯಾ? ಎಲ್ಲಿಂದ ಎತ್ತಾ ಇದ್ದೀರಾ ದುಡ್ಡು ನೀವು ಈ ಪ್ರಾಜೆಕ್ಟ್ಗೆ? 15,500 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ತೋರಿಸ್ಕೋತೀರಿ. ಅದರಲ್ಲಿ 12,500 ಕೋಟಿಯಷ್ಟು ಹುಡ್ಕೋದಿಂದ ಸಾಲ ಅಂತ ಹೇಳ್ತೀರಿ. ಅದನ್ನು ಹುಡ್ಕೋದವ್ರು ಸಾಲ ಕೊಡ್ತೀರಿ ಅಂತ ಸ್ಯಾಂಕ್ಷನ್ ಲೆಟ್ರ್ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಸಾಲ ತಗೊಂಡು ಒಂದು ಕಡೆ ಹಣಕಾಸಿನ ಇಲಾಖೆ ಹೇಳ್ತಾರೆ 9,000 ಕೋಟಿಯಷ್ಟು ಇವತ್ತು ನಾವು ಗ್ಯಾರಂಟಿ ಕೊಡಬೇಕು ಸರ್ಕಾರ ಅಂತ ಒತ್ತಾಯ ಮಾಡಿದಾಗ, ಸರ್ ಇದು ಫೀಸಬಲ್ ಅಲ್ಲ, ಕಮರ್ಷಿಯಲ್ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ 9,000 ಕೋಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಹೊಣೆ ಆಗ್ತದೆ, ಇಟ್ ಈಸ್ ನಾಟ್ ಫೀಸಬಲ್ ಅಂತ ಹೇಳ್ತಾರೆ. ಆದರೂ ಕೂಡ ಇದೆಲ್ಲ ಗಾಳಿಗೆ ತೂರಿ ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳು ಮಾಡ್ಕೊಂಬರ್ತಾರೆ. 90% ಸಾಲ ತಗೊಂಡು ಈ ಪ್ರಾಜೆಕ್ಟ್ ಮಾಡ್ತಕ್ಕಂಥ ಅಗತ್ಯತೆ ಏನಿದೆ? ಆಮೇಲೆ ಇವತ್ತು ಕುಮಾರಣ್ಣ ಮಾತಾಡಬೇಕಾದ್ರೆ ಒಂದು ಮುಖ್ಯವಾದಂಥ ಅಂಶ ಪ್ರಸ್ತಾವನೆ ಇಟ್ಟರು. ಈಗ ಸಮಿತಿ ಮಾಡ್ತೀನಿ ಅಂತ 3-4 ವಾರದಿಂದ ಹೇಳಿದ್ರು. ಅದು ಯಾವ ಥರ ಸಮಿತಿ ಅಂತ ಯಾರಿಗೂ ಹೇಳಲಿಲ್ಲ. ಇಲ್ಲಿರ್ತಕ್ಕಂಥ ಶಾಸಕರಿಗೂ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಯಾವುದೋ ಒಂದು ಸಂದರ್ಶನದಲ್ಲಿ. 4 ವಾರ ಆದಮೇಲೆ ಈಗ 3 ದಿನದ ಪಾದಯಾತ್ರೆ ಅನೌನ್ಸ್ ಆದಮೇಲೆ ನಿನ್ನೆ ರಾತ್ರಿ ತರಾತುರಿಯಲ್ಲಿ ಸಮಿತಿ ಮಾಡ್ಕೊಂಡಿದ್ದಾರೆ. ಕೆಲವೊಂದಷ್ಟು ನಿವೃತ್ತ ನ್ಯಾಯಾಧೀಶರುಗಳು, IAS ಅಧಿಕಾರಿಗಳು ಇವರೆಲ್ಲ ಸಮಿತಿಲಿದ್ದಾರೆ, ನಾವು ನೋಡಿದ್ದೀವಿ. ಇದೇ ಸತ್ಯಶೋಧನಾ ಸಮಿತಿ 2006ರಲ್ಲಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅದರ ಸದಸ್ಯರಾಗಿದ್ದರು, ಅಧ್ಯಕ್ಷತೆ ಯಾರು ವಹಿಸಿದ್ರು ಎಲ್ಲ ಹೇಳಿದ್ದಾರೆ. ಏನು ರಿಪೋರ್ಟ್ ಬಂದಿತ್ತು, ಏನು ರಿಪೋರ್ಟ್ ಮಾಡಿದರು? ಇದ್ರ ವಿರುದ್ಧವಾದಂಥ ರಿಪೋರ್ಟ್ ಮಾಡಿದರು. ಈಗ ಮಾಡಿರ್ತಕ್ಕಂಥ ಈ ಒಂದು ಸಮಿತಿಯಲ್ಲಿ 30 ದಿನದಲ್ಲಿ ಈ ಸಮಿತಿಯಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಮುಂದಿಡ್ತೀವಿ ಅಂತಾರಲ್ಲ, ಇವ್ರದೇ ಸ್ಕ್ರಿಪ್ಟು, ಇವ್ರದೇ ಪೆನ್ನು, ಇವ್ರದೇ ಪೇಪರು, ಇವ್ರು ಹೇಳಿದ್ದನ್ನು ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಪಾದಯಾತ್ರೆ ಮುಂದುವರಿತಾ ಇದೆ. ನಾವು ಅವ್ರನ್ನ ಮತ್ತೆ ಮಾತಾಡಿಸ್ತೀವಿ. 3 ದಿನಗಳ ಕಾಲ ಅವ್ರ ಜೊತೆಲಿರ್ತೀವಿ. ಇನ್ನು ಬೇರೆ ಬೇರೆ JDS ಮುಖಂಡರನ್ನ ಮಾತನಾಡಿಸ್ತೀವಿ. ಪಾದಯಾತ್ರೆ ಫ್ರೀಡಮ್ ಪಾರ್ಕ್ ತಲುಪುವವರೆಗೂ ಪೊಲಿಟಿಕಲ್ 360 ನಿರಂತರವಾಗಿ ಸುದ್ದಿಯನ್ನು ಕವರೇಜ್ ಮಾಡ್ತಾ ಇರುತ್ತೆ. ಬಿಡದಿಯ ಪಾದಯಾತ್ರೆ ಅಪ್ಡೇಟ್ಸ್ಗಳಿಗಾಗಿ ಪೊಲಿಟಿಕಲ್ 360 ಫಾಲೋ ಮಾಡ್ತಾ ಇರಿ.